ತಮ್ಮದೇ ಆಗಿರ್ತಕ್ಕಂಥ ಛಾಪನ ಮೂಡಿಸಿರ್ತಕ್ಕಂತಹ ನಾಯಕ ನಟಿ ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೆ ಅಭಿಮಾನದ ಸನ್ಮಾನವನ್ನ ನೆರವೇರಿಸಿದೀವಿ. ಆ ಸನ್ಮಾನವನ್ನ ಸ್ವೀಕರಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಮತ್ತೆ ಆಮೇಲೆ ಮಾತಾಡ್ತಾರೆ. ಈಗ ಅತಿಥಿಗಳನ್ನ ಉದ್ದೇಶಿಸಿ ವೇದಿಕೆಯನ್ನು ಉದ್ದೇಶಿಸಿ 2 ಮಾತುಗಳನ್ನ ಆಡಬೇಕು ಅಂತ ಹೇಳಿ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಲೋ, ಪರಶುಪಾಲರ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಚಪ್ಪಾಳೆ ಮೂಲಕ ಸ್ವಾಗತ ಬರಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಕುಳಿತಿರುವ ಮುಖ್ಯ ಅತಿಥಿಗಳಿಗೆ ನಮಸ್ಕಾರ ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಿಮಗೆ ನಾನು ನೋಡಿದ್ರೆ ಅಷ್ಟು ಮಾತಾಡ್ತೇನೆ ನಿಮ್ಗೆ ಅನ್ಸುತ್ತಾ? ಖಂಡಿತ ಇಲ್ಲ. ನನಗೆ ಕೆಲಸ ಮಾಡಿ ಅದೇ ಮಾತು ಅನ್ಸುತ್ತೆ. ಯಾಕಂದ್ರೆ ನಾವು ಮಾತಾಡೋದ್ರಲ್ಲಿ ಕೇಳೋರು ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಆಕ್ಟಿಂಗ್ ಅಲ್ಲಿ ಬೇರೆ ತರ ನಾವು ಆ ಭಾವನೆಗಳನ್ನ ಡೈಲಾಗ್ನೆಲ್ಲ ಹೇಳ್ಬೇಕು ಅಂದ್ರೆ ನಿಮ್ಗೂ ಅದ್ ಮನ್ಸಲ್ಲಿ ಕೂತ್ಕೋಬೇಕು. ಸೊ ಅದನ್ನ ಮಾಡಿ ನನಗೆ ಅಭ್ಯಾಸ ಇದೆ. ಜನಕ್ಕೆ ಹೇಗೆ ಈ ಡೈಲಾಗ್ ಹೇಳಿದ್ರೆ ಹೇಗೆ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ ಅಂತ. ಬಹಳ ಖುಷಿ ಆಯ್ತು ಈ ಜಾಗಕ್ಕೆ ಬಂದು. ಇದೇ ನಾನು 2ನೇ ಸತಿ ಬರ್ತಾ ಇರೋದು. ಮೊದಲನೇ ಸತಿ ನಾನು ಗೋಕಾಕ್ ಬಂದಾಗ ಜಾರಕಿಹೊಳಿ ಅವರು ತಂದೆಯವರು ಕಾಲೇಜಲ್ಲಿ ಒಂದು ಫಂಕ್ಷನ್ ಮಾಡಿದ್ರು 9 ವರ್ಷದ ಹಿಂದೆ. ಬಹಳ ಖುಷಿ ಆಯ್ತು. ಗೋಕಾಕ್ ನೋಡಿ ಅಂದ್ರೆ ಬೇರೆ ರೀತಿಯಲ್ಲಿ ಅವಾರ್ಡ್ ನೋಡಿದ್ದು 9 ವರ್ಷದ ಹಿಂದೆ, ಈಗ ನೋಡಿರೋ ಗೋಕಾಕು ಬಹಳ ತುಂಬಾ ಚೇಂಜಸ್ ಆಗಿದೆ. ಹಾಗೆ ಈ ಜಾತ್ರೆಗೆ ನನ್ನ ಆಹ್ವಾನಿಸಲಿಕ್ಕೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಸಾಧಾರಣ ಎಲ್ಲೂ ಬರೋಳೆ ಅಲ್ಲ. ಇವರೆಲ್ಲ ಬಂದು ನಮ್ಮ ಮನೆಗೆ ಬಂದು ಇಲ್ಲ ನೀವು ಬರ್ಲೇಬೇಕು ಈ ಜಾತ್ರೆಗೆ ಅಂತ ಕೇಳ್ಕೊಂಡು, ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಎಲ್ಲ ಇಲ್ಲಿದ್ದಾರೆ ನೋಡಿ, ಎಲ್ಲ ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್, ನಾನಲ್ಲ. ಅಮ್ಮ ಕರ್ಸ್ಕೊಂಡಿದ್ದಾರೆ ನನ್ನ ಈ ಜಾತ್ರೆಗೆ. ಇದೇ ರೀತಿ ಇನ್ನ ದೊಡ್ಡ ಇದರಲ್ಲಿ ನಡೀಲಿ, ದೊಡ್ಡ ಗ್ರೌಂಡ್ ಅಲ್ಲಿ ನಡೀಲಿ ಈ ಜಾತ್ರೆ. ಇದೇ ರೀತಿ ಈ ತರ ಕಲಾವಿದರನ್ನ ಕರೆಸಿ ಸನ್ಮಾನ ಮಾಡ್ಲಿ ಅಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರ್ಲಿ ಅಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹಾಡು ಹೇಳ್ಬೇಕು ಅಂತ ಹೇಳಿದ್ರು. ನಾನು ಬರೀ ಬಾತ್ರೂಮ್ ಸಿಂಗರ್ ಅಂದಾನೆ ಆಡ್ಕೊಂಡು ಬಂದಿರೋಳು. ನಾನು ಎಲ್ಲೂ ಸಂಗೀತ ಕಲ್ತಿರೋಳಲ್ಲ. ಬಟ್ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಕೈಲಾಡು ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
ಅದ್ಭುತವಾದ ಗೀತೆ. ಅದೆಷ್ಟು ಮನಸ್ಸಿನಿಂದ ಕೇಳಿದ ತಕ್ಷಣ ಒಪ್ಕೊಂಡು ವೇದಿಕೆ ಮೇಲೆ ನಮಗಾಗಿ ಹಾಡಿದಿರಿ. ಅಭಿಮಾನದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ನೇತೃತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ನಮ್ಮ ಪಾಂಡುವನ ದೊಡ್ಡಮನೆಯವರಿಗೆ ಪ್ರಬಲಾದಿಯ ಪೂಜರು ಗೌರವಿಸಬೇಕು ಅಂತ ಹೇಳಿ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಶೀರ್ವದಿಸಬೇಕು ಅಂತ ಹೇಳಿ ವಿನಂತಿಸಿಕೊಂಡು ಅವರನ್ನ ವೇದಿಕೆ ಮೇಲೆ ಆಶೀರ್ವಾದ